ಸ್ನೇಹಿತರೆ, ರಾಮಚಾರಿ ಸೀರಿಯಲನ್ನು ನೋಡೋಣ. ರಾಮಚಾರಿ ಸೀರಿಯಲ್ನಲ್ಲಿ ಚಾರು ಫ್ರೆಂಡ್ಸ್ ಪಾರ್ಟಿಗೆ ಹೋಗಿ ಅಲ್ಲಿ ಫ್ರೆಂಡ್ಸ್ಗೆ ಅವಮಾನ ಮಾಡಿದ್ದ ಕಾರಣ ಅವರು ಸಿಟ್ಟು ಮಾಡ್ಕೊಂಡಿರ್ತಾರೆ. ಚಾರು ಫ್ರೆಂಡ್ಸ್ ಇದರಲ್ಲಿ ತನ್ನ ಗಂಡನ್ನು ಹೊಗಳಿ ಮಾತನಾಡಿದ್ರಿಂದ ಅವರು ಗಂಡ ಹೆಂಡತಿನ ದೂರ ಮಾಡಬೇಕು ಅನ್ನೋ ಪ್ಲ್ಯಾನ್ ಹಾಕಿರ್ತಾರೆ. ಅದರಲ್ಲಿ ಒಬ್ಬಳು ರಾಮಚಾರಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ರಾಮಚಾರಿ ಮೇಲೆ ಅನುಮಾನ ಬರೋ ಹಾಗೆ ಚಾರುಗೆ ಮಾಡ್ತಾಳೆ. ಅದನ್ನು ಚಾರು ನಂಬೋ ಹಾಗೆ ಮಾಡಿ ಚಾರು ರಾಮಚಾರಿ ಹತ್ರ ಹೋಗಿ ಅವನ ಮೇಲೆ ಅನುಮಾನ ಬರೋ ಥರ ಮಾತಾಡ್ತಾಳೆ. ಮತ್ತೆ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾಳೆ. ರಾಮಚಾರಿಗೆ ಯಾವ ವಿಷಯನೂ ಗೊತ್ತಿರೋದಿಲ್ಲ. ಅವನು ಬೇಜಾರು ಮಾಡ್ಕೋತಾನೆ. ತನ್ನ ಹೆಂಡತಿ ತನ್ನ ಮೇಲೆ ಅನುಮಾನ ಪಟ್ಬಿಟ್ಲಲ್ಲ ಅಂತ ಅವನು ಬೇಜಾರು ಮಾಡಿಕೊಂಡು ರೂಮಲ್ಲಿ ಕೂತಿರ್ತಾನೆ. ಚಾರುಗೆ ನಿಧಾನವಾಗಿ ಹಿಂದಿಂದೆಲ್ಲ ನೆನಪಾಗಿ ನಾನು ರಾಮಚಾರಿನ ಮೇಲೆ ಅನುಮಾನ ಪಡಬಾರ್ದಿತ್ತು. ರಾಮಚಾರಿ ಅಂಥವನಲ್ಲ. ಯಾರೋ ರಾಮಚಾರಿ ಬಗ್ಗೆ ಅನುಮಾನ ಬರೋ ಥರ ಮಾಡಿದ್ರೆ ನಾನು ಅದನ್ನು ನಂಬಿಟ್ನಲ್ಲ ಅಂತ ಬೇಜಾರಾಗಿ ರೂಮ್ಗೆ ಹೋಗಿ ರಾಮಚಾರಿ ಹತ್ರ ಸಾರಿ ಕೇಳ್ತಾಳೆ. ರಾಮಚಾರಿ, ನೀನು ಏನು ಅಂತ ನನಗೆ ಗೊತ್ತಿದ್ದರೂ ನಾನು ನಿನ್ನ ಬಗ್ಗೆ ಅನುಮಾನ ಪಟ್ಬಿಟ್ಟೆ, ಸಾರಿ ರಾಮಚಾರಿ ಅಂತ ಕೇಳ್ತಾಳೆ. ಆಗ ರಾಮಚಾರಿ ಹೇಳ್ತಾನೆ, ಪರವಾಗಿಲ್ಲ ಮೇಡಮ್, ಅದೆಲ್ಲ ಬಿಡಿ, ಆಗೋಯ್ತಲ್ಲ, ಇಂಥ ಸಣ್ಣ ತಪ್ಪುಗಳು ಆಗುತ್ತೆ, ಅದಕ್ಕೆ ಏನು ಮಾಡೋದು, ಆಗಿದ್ದು ಆಗೋಯ್ತು, ಬಿಟ್ಟು ಬಿಡಿ ಅದನ್ನು ಅಂತ ಹೇಳ್ತಾನೆ. ಚಾರು ಮತ್ತೆ ಸಾರಿ ಕೇಳ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ವೈಶಾಖಗೆ ಗಂಡ ಹೆಂಡತಿಗಿಬ್ಬರು ಜಗಳ ಆಡ್ಕೊಂಡಿದ್ದು ನೋಡಿ ಅವಳಿಗೆ ಖುಷಿಯಾಗಿತ್ತು. ಈಗ ಮತ್ತೆ ಅವರು ಒಂದಾಗ್ತಿರೋದು ನೋಡಿ ಹೊಟ್ಟೆ ಉರಿತಾ ಇತ್ತು.